ಅಂಜು, ಸ್ವಲ್ಪ ಸಕ್ಕರೆ ಇದ್ದರೆ ಕೊಡ್ತೀಯಾ? ಕರೆಕ್ಟಾಗಿ ಕಾಫಿ ಮಾಡುವಾಗ ಸಕ್ಕರೆ ಮುಗ್ದೋಯ್ತು ಅಂತ ನೆನಪಾಯ್ತು. ತಕ್ಷಣ ನೀನು ನೆನಪಾದೆ. ಕಪ್ ತಗೊಂಡು ನಿನ್ನ ಹತ್ರ ಬಂದ್ಬಿಟ್ಟೆ. ಕೊಡ್ತೀನಿ. ಸಕ್ಕರೆ ಮುಗಿದ್ರೆ ಕಿರಾಣಿ ಅಂಗಡಿ ನೆನಪಾಗಬೇಕು. ನಮ್ಮ ಮನೆ ಯಾಕೆ ನೆನಪಾಗುತ್ತೆ? ಅಮ್ಮೋ, ಈಗ ಇವ್ರಿಗೆ ಸಕ್ಕರೆ ಕೊಟ್ಟಿದ್ದು ನಮ್ಮವ್ರಿಗೆ ಗೊತ್ತಾದ್ರೆ. ಅಂಜು, ನಾವು ಸಕ್ಕರೆ ಕೊಟ್ಟಿದ್ವಲ್ಲ, ನೀನು ಹೋಗಿ ಬೆಲ್ಲ ತಗೊಂಡ್ಬಿಡು. ಸಮಾನತ್ವ. ನೋ ನೋ ನೋ, ಇದು ಅವ್ರಿಗೆ ಗೊತ್ತಾಗಬಾರ್ದು. ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಯಾರಂಜು ಬೆಲ್ಲ ಹೊಡೆದಿದ್ದು? ಅದು ಯಾರೋ ಸಣ್ಣ ಮಗು ಆಡ್ತಾ ಸುಮ್ಮನೆ ಬೆಲ್ಲ ಹೊಡೆದು ಹೋಗ್ಬಿಟ್ಟಿದ್ದಾರೆ ಕಣ್ರಿ. ಹೌದಾ? ಸರಿ, ಹಾಗಾದರೆ ಸಾಯಂಕಾಲ ನಾನು ಅವ್ರ ಮನೆಗೆ ಹೋಗಿ ಬೆಲ್ಲ ಹೊಡೆದು ಬಂದ್ಬಿಡ್ತೀನಿ. ಅವಾಗೆ ಗೊತ್ತಾಗತ್ತೆ. ಸರಿ ರೀ. ಅಂಜು, ಮತ್ತೆ ಎಲ್ಲಿ ಹೋಗ್ತಿದೀಯಾ? ಅದು ಆ ಮಗುವಿನ ಹತ್ರನೇ ರೀ. ಹಾಗೆ ಬೆಲ್ಲ ಹೊಡಿಬೋದು ತಪ್ಪು, ಇನ್ನೊಂದ್ಸತಿ ಆ ಥರ ಮಾಡಬೇಡ ಅಂತ ಹೇಳಿ ಬರ್ತೀನಿ. ಓಹೋ, ಸರಿ. ಸಂಜೆ ಅವ್ರ ಮನೆಗೆ ಹೋಗಿ ನಾನು ಬೆಲ್ಲ ಹೊಡೆದು ಬರ್ತೀನಿ. ನಾನು ಹಾಂ, ಆಯ್ತು ರೀ. ಹಾಂ, ತಗೊಳ್ಳಿ. ಅಂಜು, ನಮ್ಮ ಮನೇಲಿ ನೀರು ಮುಗ್ದೋಯ್ತು. ವಾಟರ್ ಟ್ಯಾಂಕ್ ಅವನಿಗೆ ಕಾಲ್ ಮಾಡಿದ್ರೆ 3 ಗಂಟೆ ಆಗುತ್ತಂತವನೆ. ಒಂದು ಬಾಟಲ್ ನೀರು ಕೊಡ್ತೀಯಾ? ಅಂಜು, ಯಾರಿಗ ವಾಟರು? ಅದು ಕೆಳಗಡೆ ಗಿಡಗಳಿಗೆ ನೀರು ಹಾಕೋಕ್ಕೆ. ಓಹೋ, ಇನ್ನು ನಾವು ಎದುರು ಮನೆ ಆಂಟಿಗೆ ಪಕ್ಕದ ಮನೆ ಆಂಟಿಗೆ ನೀರು ಕೊಟ್ಟು ಬರ್ತೀಯೇನೋ? ಸಂಜೆ ಮತ್ತೆ ನಾನು ಅವ್ರ ಮನೆಗೆ ಹೋಗಿ ನೀರು ಕುಡಿದು ಬರ್ಬೇಕನ್ನೋ ಕೆಲಸ ಬೆಳೆ ತರ್ಕೊಂಡಿದ್ದೆ. ಸರಿ, ಹೋಗು. ರ್ಯಾಪಿಡ್ ಅದವನೇನು ಇನ್ನೂ ಬಂದಿಲ್ಲ? ಬುಕ್ ಮಾಡಿ ಒಂದು ಬರ್ತಿದ್ದಾನೆ. ಹತ್ತಿರದಲ್ಲೇ ಇದೆ ಅಂತ ತೋರಿಸ್ತಿದೆ. ಅಯ್ಯೋ, ಏನ್ರಿ, ನಿಮ್ಮ ಫೋನ್ ಕೊಡ್ತೀರಾ? ನನ್ನ ಫೋನಲ್ಲಿ ರೀಚಾರ್ಜ್ ಖಾಲಿ ಆಗಿದೆ. ಒಂದು ಕಾಲ್ ಮಾಡಬೇಕು. ನಿನ್ನ ಫೋನಲ್ಲಿ ರೀಚಾರ್ಜ್ ಇದೆನಾ ಇಲ್ವಾ ಅಂತ ಮೊದಲೇ ನೋಡ್ಕೋಬೇಕಲ್ವಾ ಅಂಜು? ಆದರೂ ನನ್ನ ಫೋನ್ ಬೇಡ ಅಂಜು. ನೀನು ಕಾಲ್ ಮಾಡಿದಾಗ ಲಿಫ್ಟ್ ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದರೆ ನೀನು ಇಲ್ದಾಗ ವಾಪಸ್ ಕಾಲ್ ಮಾಡಿ ಯಾರು ಏನು ಅಂತ 100 ಪ್ರಶ್ನೆ ಕೇಳ್ತಾರೆ. ಅದರಲ್ಲೂ ನಾನು ಹುಡುಗಿ ಅಲ್ವಾ, ಮಾತಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ. ಅದೆಲ್ಲ ಯಾಕೆ? ಮನೆಗೆ ಹೋದ್ಮೇಲೆ ನಿಮ್ಮ ಹಸ್ಬೆಂಡ್ ಫೋನಲ್ಲೇ ಮಾಡು. ಅಂಜು, ಅಂಜು, ಏನು ಮಾಡ್ತಿದ್ಯಾ? ಅಂದರೆ ನಮ್ಮ ತಂತಿ ಮೇಲೆ ಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅಂತ 2 ಬಟ್ಟೆ ಇರೋದಕ್ಕೆ ಇಲ್ಲಿ ಹಾಕಿದ್ದೀನಿ. 1 ಬಟ್ಟೆ ಇದ್ರೂ ಬೇಡ ಅಂಜು. ಯಾಕೆ ರೀ? ನಿಮ್ದು ಹೇಗಿದ್ರೂ ಬಟ್ಟೆ ಕಡಿಮೆ ಇದೆ ಅಲ್ವಾ? ಇಲ್ಲಿ ಸರಿ ಹೋಗುತ್ತೆ, ನೀವು ಹಾಕೊಳ್ಳಿ. ನಮ್ಮ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೂ ನಮ್ಮ ತಂತಿ ಮೇಲೆ ಹಾಕಬೇಡ ಅಂಜು, ಹಾಳಾಗೋದು. ನಮ್ಮ ಮನೆಯನ್ನು ಕಿರಾಣಿ ಅಂಗಡಿ ಥರ ಯೂಸ್ ಮಾಡ್ತೀಯ ಅಲ್ವಾ? ಈ ತಂತಿ ಕೂಡ ಯೂಸ್ ಮಾಡಬೇಡ ಅಂದರೆ ಹೇಗೆ? ಹೇಳ್ತೀನಿ ಇರು ನಿನಗೆ. ಅಂಜು, ಅಂಜು, ಏನು ಮಾಡ್ತಿದ್ಯಾ? ಅಮೃತಧಾರೆ ಸೀರಿಯಲ್ ನೋಡ್ತಿದ್ಯಾ? ಇಲ್ಲ ರೀ, ಯೂಟ್ಯೂಬ್ನಲ್ಲಿ ಸಮಾನತ್ವ ಸೀರೀಸ್ ನೋಡ್ತಿದ್ದೆ. ಹೇ, ಅವೆಲ್ಲ ಏನು ನೋಡ್ತೀಯಾ? ಅಮೃತಧಾರೆ ಸೀರಿಯಲ್ ಹಾಕು. ನಮ್ಮ ಮನೇಲಿ ಸೀರಿಯಲ್ ನೋಡುವಾಗ ಸಡನ್ನಾಗಿ ಕರೆಂಟ್ ಹೋಯ್ತು. ನಮ್ಮವರು ಎಲೆಕ್ಟ್ರಿಷಿಯನಿಗೆ ಕಾಲ್ ಮಾಡಿದ್ದಾರೆ. ಅಷ್ಟರಲ್ಲಿ ಸೀರಿಯಲ್ ಮಿಸ್ ಆಗುತ್ತಂತ ಇಲ್ಲಿಗೆ ಬಂದುಬಿಟ್ಟೆ. ಸಿಕ್ಕಿದೆಯಾ ಈಗ? ನೋಡು, ಈ ನಾಯಿನ ನಿನ್ನ ಮೇಲೆ ಹೇಗೆ ಹಾಕಿಸ್ತೀನಿ ಅಂತ. ಬರ್ತೀನಿ. ಅವ್ರಾಗ ಬಂದಿದ್ದಾರೆ? ಅದು ಅವ್ರ ಮನೆಯಲ್ಲಿ ಕರೆಂಟ್ ಹೋಯ್ತಂತೆ. ಸೀರಿಯಲ್ ಮಧ್ಯದಲ್ಲೇ ನಿಂತು ಹೋಗುತ್ತೆ ಅಂತ ನಮ್ಮ ಮನೆಗೆ ಬಂದು ನೋಡ್ತಿದ್ದಾರೆ ಪಾಪ. ಓಹೋ, ಸರಿ. ಅದೇನು ಕಮಲ್ ಅವರೇ, ನೀವ್ಯಾವಾಗ ಬಂದ್ರಿ? ಆವಾಗಲೇ ಬಂದೆ ರೀ, ಟಿ ವಿ ನೋಡೋಣಂತ.
ಅದೇನು ನಿಮ್ಮ ಮನೇಲಿ ಪವರ್ ಇಲ್ವಾ? ಇದೇ ರೀ. ಕೇಬಲ್ ಕನೆಕ್ಷನ್ ಕಟ್ ಆಯ್ತಾ? ಸೂಪರಾಗಿ ಕೆಲಸ ಮಾಡ್ತಿದೆ ನಮ್ಮ ಟಿವಿ. ಮತ್ತೆ ನಮ್ಮ ಮನೆಗೆ ಬಂದು ಟಿವಿ ನೋಡ್ತಿದ್ರಾ, ಯಾಕೆ? ಅದಾ, ಇದಕ್ಕೂ ಮುಂಚೆ ನಮ್ಮ ಮನೆಗೆ ಬಂದು ನೀವು ಗಂಟೆ ಟಿವಿ ನೋಡಿದ್ರಲ್ಲ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದು ಗಂಟೆ ಟಿವಿ ನೋಡೋಣ ಅಂತ ಬಂದೆ. ಸಮಾನತೆ. ಹಾ, ನಮ್ಮ ಮನೇಲಿ ಟಿವಿ ಸರಿ ಇಲ್ಲ ಅಂತ ನಿಮ್ಮ ಮನೆಗೆ ಟಿವಿ ನೋಡೋದಕ್ಕೆ ಬಂದರೆ, ಅಷ್ಟಂತ ಹೇಳಿ ಸಮಾನತೆ ಹೆಸರು ಹೇಳಿ ನಿಮ್ಮ ಮನೇಲಿ ಟಿವಿ ಸರಿ ಇದ್ರೂ ನಮ್ಮ ಮನೆಗೆ ನೋಡೋಕೆ ಬಂದಿದ್ದೀರಲ್ಲ. ಇದೇನು ಪದ್ಧತಿ ಸರಿ ಇಲ್ಲ ಕಮಲ್ ಅವರೇ. ಪದ್ಧತಿಯಾಗಿ ಇಲ್ದಿದ್ರು ಪರವಾಗಿಲ್ಲ ರೀ, ಸಮಾನತೆ ಆಗಿದ್ರೆ ಸಾಕು. ಹಲೋ ಅಂಜು, ನಾನೀಗ ನಿಮ್ಮ ಮನೇಲಿ ಟಿವಿ ನೋಡೋದಕ್ಕೆ ಬಂದಿದ್ದಲ್ಲ, ಈಗ ನಿಮ್ಮ ಯಜಮಾನ್ರು ಟಿವಿ ನೋಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಅದೇನು ಅಂತ ಕೇಳಿದ್ರೆ ಸಮಾನತೆ ಅಂತ ಹೇಳಿದರು. ಪ್ಲೀಸ್ ನಿಮ್ಮ ಹಸ್ಬೆಂಡ್ನ ಬಂದು ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ನೀವು ಟಿವಿ ನೋಡ್ತಿರುವಾಗ ನಿಮ್ಮನೆಯವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ ಅಲ್ವ ರೀ? ಈಗ ನಮ್ಮ ಯಜಮಾನನ ಟಿವಿ ನೋಡ್ತಿರುವಾಗ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ರು ಒಪ್ಪಲ್ಲ. ಸಮಾನತೆ ಹೇಗಾಗುತ್ತೆ ಅಂತಾರೆ. ಮತ್ತೆ ಈಗೇನು ಮಾಡಬೇಕು? ಅವ್ರ ಸಮಾನತೆ ಸ್ಯಾಟಿಸ್ಫೈ ಮುಗಿಯೋವರೆಗೂ ವೇಟ್ ಮಾಡಿ ಅಂತೀನಿ ಅಷ್ಟೇ. ಕಮಲ್ ಅವರೇ, ಹಾಂ, ಆದರೂ ನಮ್ಮ ಯಜಮಾನ್ರು ಬರೋ ಟೈಮ್ ಆಯಿತು. ಆದರೂ ಮನೆ ಬರೋ ಟೈಮ್ಗೆ ನಾನು ನೀನು ಮಾತಾಡೋದು ನೋಡಿದ್ರೆ ಅವರು ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಆದರೂ ಅನುಮಾನ ಸ್ವಲ್ಪ ಜಾಸ್ತಿ. ಅದೇಗಾಗತ್ತೆ? ಈಗ ನಿಮ್ಮ ಹಸ್ಬೆಂಡ್ ಬಂದು ನಾನು ಡಿಸ್ಟರ್ಬ್ ಮಾಡ್ತಾರಾ? ಇದಕ್ಕಿಂತ ಮುಂಚೆ ನೀವು ನಮ್ಮ ಮನೇಲಿ ಟಿವಿ ನೋಡಬೇಕಾದ್ರೆ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಿಲ್ಲಲ್ಲ. ಅದೇ ರೀತಿ ನಾನು ನಿಮ್ಮ ಮನೇಲಿ ಟಿವಿ ನೋಡಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದಲ್ಲ. ಸಮಾನತ್ವ. ಅನಿತಾ ಅವರೇ, ಇದಕ್ಕೂ ಮುಂಚೆ ನಮ್ಮ ಮನೆಗೆ ಬಂದಾಗ ಏನಾದರೂ ಸ್ನ್ಯಾಕ್ಸ್ ತಿಂದಿದ್ದೀರಾ? ಅಂದರೆ ನೀವು ಸ್ನ್ಯಾಕ್ಸ್ ತಿಂದರೆ ನಾವು ಇಲ್ಲಿ ಸ್ನ್ಯಾಕ್ಸ್ ತಿನ್ಬೇಕಂತ? ಹೌದಾ, ಹಾಗಾದರೆ ತಿನ್ನಲ್ಲ ಬಿಡಿ. ಏನಾದರೂ ಕೆಲಸ ಇದ್ದರೆ ನೋಡ್ಕೊ ಹೋಗಿ. ಅನಿತಾ ಅವರೇ, ಗಂಟೆ ಆಗೋಯ್ತು, ನಾನು ಹೋಗ್ತೀನಿ. ತಗೊಳ್ಳಿ, ಟಿ ವಿ ನೋಡೋದು ನೋಡ್ರಿ, ಇಲ್ಲಾಂದ್ರೆ ಆಫ್ ಮಾಡ್ಕೊಳ್ಳಿ. ಸರಿ. ತರ 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 ಅಂತ ಯಾರು ಇಲ್ಲ ಕಣ. ಏನಾಯ್ತಂಜು, ಆ ಥರ ಕೆನೆ ಒರೆಸ್ಕೊಂತಿದ್ದೀಯಾ? ಅಪ್ಪಿ ತಪ್ಪಿ ಸೊಳ್ಳೆ ಕಚ್ಚಿದೆನಾ? ಹಾಗಾದರೆ ನೀನು ಆ ಸೊಳ್ಳೆನ ಹುಡುಕಿ ಕಚ್ಬಿಡು, ಸಮಾನತೆ ಆಗಿಬಿಡತ್ತೆ. ಅಯ್ಯೋ ಅದಲ್ಲ ರೀ, ಪಕ್ಕದ ಮನೆ ಅನಿತಾ ಅವ್ರ ಮಗು ಇದಾನಲ್ಲ, ಆ ಮಗು ನನ್ನ ಕೆನ್ನೆಗೆ ಮುತ್ಕೊಟ್ಟ. ಓಹೋ, ಹಾಗಾದ್ರೆ ನೀನು ಅವನಿಗೆ ತಿರುಗಿ ಮುದ್ದು ಕೊಟ್ಬಿಟ್ಟೆ? ಕೊಡ್ಬೇಕು ಅಂತ ಅನ್ಕೊಂಡೆ, ಅಷ್ಟರಲ್ಲಿ ಅವ್ನು ಸ್ಕೂಲ್ ಬಸ್ ಬಂತು ಅಂತ ಅವ್ನು ಹತ್ತು ಹೋಗ್ಬಿಟ್ಟ. ಅದೇನದು? ಹಾಗಾದ್ರೆ ಸಮಾನತೆ ಹೋಗ್ಬಿಡತ್ತಲ್ಲ. ಈಗ ಏನು ಮಾಡ್ಬೇಕಂತ ಹೇಳ್ತೀರಾ? ಅವ್ರ ಮನೇಲಿರೋ ಒಬ್ರು ನಮ್ಮ ಮನೇಲಿರೋ ಒಬ್ರಿಗೆ ಮುದ್ದು ಕೊಟ್ಟಿದ್ದಾರೆ ಅಂತ, ನಮ್ಮ ಮನೇಲಿರೋ ಒಬ್ರು ಅವ್ರ ಮನೇಲಿರೋ ಒಬ್ರಿಗೆ ಮುದ್ದು ಕೊಡಬೇಕು ಅಂತ ಹೇಳ್ತಿದ್ದೀರಾ? ನನ್ನ ಹತ್ರ ಅಷ್ಟು ಒಪ್ಪಿಗೆ ಇಲ್ಲ ರೀ. ಬೇಕಿದ್ರೆ ನೀವೇ ಹೋಗಿ ಅವ್ರ ಮನೇಲಿರೋ ಒಬ್ರಿಗೆ ಮುದ್ದು ಕೊಟ್ಟು ಬನ್ನಿ. ಅದೇನದು? ಸಮಾನತೆ ಹೋಗ್ಬಿಡತ್ತಲ್ಲ. ನಾನೇ ಹೋಗಿ ಮುದ್ದು ಕೊಟ್ಟು ಬರ್ತೀನಿ. ಸಮಾನತೆ ಭಾಳ ಇಂಪಾರ್ಟೆಂಟ್. ಹೇಗಾದರೂ ಮಾಡಿ ಮುದ್ದು ಕೊಟ್ಟು ಇಲ್ಲೇ ಇದ್ದೀರಾ? ನೀವೇನು ಕಮಲ್ ಅವರೇ ನಮ್ಮ ಮನೆ ಹತ್ರ ಬಂದಿದ್ದೀರಿ? ಮುದ್ದು ಕೊಡ. ಇಷ್ಟಕ್ಕೆ ಮುಂಚೆ ನಿಮ್ಮ ಹುಡುಗ ನನ್ನ ಹೆಂಡತಿ ಮುದ್ದು ಕೊಟ್ಟಿದ್ದಾನಂತೆ, ಅವಳು ತಿರುಗಿ ಮುದ್ದು ಕೊಡೋದು ಮರೆತು ಬಿಟ್ಟಿದ್ದಾಳೆ. ಅದಕ್ಕೆ ನಿಮ್ಮ ಫ್ಯಾಮಿಲಿಯವರು ಒಬ್ಬರು ನಮ್ಮ ಫ್ಯಾಮಿಲಿಯರೋ ಒಬ್ಬರಿಗೆ ಮುದ್ದು ಕೊಟ್ಟಿದ್ದಾರೆ. ಆ ಕಾರಣ ನಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ನಾನು ನಿಮ್ಮ ಫ್ಯಾಮಿಲಿಯವರಿಗೆ ಮುದ್ದು ಕೊಡಬೇಕಂತ ಬಂದಿದ್ದೀನಿ. ಮಗು ಸ್ಕೂಲ್ಗೆ ಹೋಗಿದ್ದಾನಾ? ಹಾಗಾದ್ರೆ ನಿಮ್ಮ ಹಸ್ಬೆಂಡ್ ಕರೆದು ಬಿಡಿ, ಮುದ್ದು ಕೊಟ್ಬಿಡಿ. ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಿದ್ದಾರೆ. ಹೌದಾ? ಹಾಗಾದ್ರೆ ಬೇರೆ ಆಪ್ಷನ್ ಇಲ್ಲ ರೀ. ಸಮಾನತೆಗೋಸ್ಕರ ನಿಮಗೆ ಮುದ್ದು ಕೊಡಲೇಬೇಕು. ಅಯ್ಯೋ ಅನಿತಾವ್ರೆ, ರೀ ಅನಿತಾವ್ರೆ, ರೀ ನಿಲ್ರಿ ರೀ, ಎಲ್ಲಿ ಓಡೋಗ್ತಿದ್ದೀರ ರೀ? ಸೀನು 201 ಅನಿತಾವ್ರು ಕಂಡ್ರೇನೋ? ಇಲ್ಲ ಸರ್. ಲೇ, ಅವ್ರಿಗೆ ಮುದ್ದು ಕೊಡಬೇಕು. ಅವ್ರು ಕಾಣಿಸ್ಕೊಳ್ತಾ ಹೊಡೋಗ್ಬಿಟ್ರು. ಅವ್ರಿಗೆ ಮುದ್ದು ಕೊಡ್ತೀರಾ? ಯಾಕೆ ಸರ್? ಸಮಾನತೆಗೋಸ್ಕರ ಕಣ. ಏನು ಸಮಾನತೆಗೋಸ್ಕರನಾ? ಏನು ಸರ್, ಅವ್ರು ನಿಮ್ಗೆ ಏನಾದರೂ ಮುದ್ದು ಕೊಟ್ರಾ? ಅದಕ್ಕೋಸ್ಕರ ಅವ್ರಿಗೆ ನೀವು ಮುದ್ದು ಕೊಡ್ತೀರಾ? ಈಗ ಅವೆಲ್ಲ ಹೇಳಕ್ಕಾಗಲ್ಲ. ಅನಿತಾವ್ರೆ, ಅಲ್ಲಿದ್ದೀರಾ? ಬಂದು ತಡಿ. ನಿಂತಿರ್ರಿ, ಸಮಾನತೆ ಹೋಗುತ್ತೆ. ಪ್ಲೀಸ್ ನಿನ್. ಅಂಜು, ನನಗೆ ಮುದ್ದು ಕೊಡು ಅಂಜು. ನಾನು ನಿಮ್ಗೆ ಯಾಕೆ ಮುದ್ದು ಕೊಡಬೇಕು? ಪ್ಲೀಸ್ ಅಂಜು, ಇಲ್ಲ ಅಂದರೆ ನಿಮ್ಮ ಹಸ್ಬೆಂಡ್ ಬಂದು ನನಗೆ ಮುದ್ದು ಕೊಟ್ಬಿಡ್ತಾರೆ. ಪ್ಲೀಸ್ ಅಂಜು, ಪ್ಲೀಸ್. ನಮ್ಮವ್ರು ನಿಮ್ಗೆ ಯಾಕೆ ಮುದ್ದು ಕೊಡ್ತಾರೆ? ಅಮ್ಮು, ಈಗ ನಿನಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂಜು. ಪ್ಲೀಸ್ ಅಂಜು, ನನಗೆ ಮುದ್ದು ಕೊಡು ಅಂಜು. ಇನ್ನೊಂದ್ಸರಿ ನಿಮ್ಮ ಮನೆ ಕಡೆನೂ ಬರೋದಿಲ್ಲ. ಪ್ಲೀಸ್ ಅಂಜು. ಲಾಸ್ಟಿಗೆ ನಮ್ಮ ಮನೆಗೆ ಬಂದಿದ್ದೀರಾ ಅನಿತಾ? ಅನಿತಾ, ಓ ಅನಿತಾ, ಅನಿತಾ, ನನಗೆ ಮುದ್ದು ಕೊಟ್ಟು ಬಿಡ್ತೀನಿ ಅನಿತಾ. ಅನಿತಾ, ಓ ಅನಿತಾ.
ಸಕ್ಕರೆ ಇಲ್ಲ ಅಂದ್ರೂ ಸಪ್ಪಂಟಿ ಕುಡಿತೀನಿ, ಕುಡಿಯೋಕೆ ನೀರಿಲ್ಲ ಅಂದ್ರೂ ದಾಹದಿಂದ ಹಂಗೆ ಸತ್ತು ಹೋಗ್ತೀನಿ. ಆದರೂ ನಿಮ್ಮ ಮನೆ ಡೋರ್ ಮಾತ್ರ ಸತ್ತರೆ ಹೊಡೆಯೋದಿಲ್ಲ. ಬರ್ತೀನಿ. ಈಗ ಬುದ್ಧಿ ಬಂದಿರುತ್ತೆ. ಇನ್ನೊಂದ್ಸರಿ ಸಕ್ಕರೆ ಉಪ್ಪು ಅಂತ ನಮ್ಮ ಮನೆ ಕಡೆ ಕಾಲಿಟ್ರೆ ಸಾಮಾನ್ಯತೆ ನಾಯಿನ ಬಿಡ್ತೀನಿ.